ಕಣ್ಣಿತ್ತು ಬಿಜೆಪಿ ನಾಯಕರಿಗೆ. ಇಬ್ಬರು ಶಾಸಕರ ಉಚ್ಚಾಟನೆಗೆ ಡಿಕೆ ಶಿವಕುಮಾರ್ ವ್ಯಂಗ್ಯ ಮಾಡಿದ್ದಾರೆ ನೋಡಿ. ಮುನಿರತ್ನರನ್ನ ಉಚ್ಚಾಟನೆ ಮಾಡದೇ ಇರೋದಕ್ಕೆ ಡಿಕೆ ಶಿವಕುಮಾರ್ ಲೇವಡಿ ಮಾಡಿದ್ದಾರೆ. ಸೋಮಶೇಖರ್ ಶಿವರಾಮ್ ಹೆಬ್ಬಾರ್ ರೇಪ್ ಮಾಡಿದ್ದಾರಾ? ವಿಧಾನಸೌಧದಲ್ಲಿ ಅವರಿಬ್ಬರೇನು ರೇಪ್ ಮಾಡಿದ್ದಾರಾ? ಬೆಂಗಳೂರಿನಲ್ಲಿ ಬಿಜೆಪಿಯ ಕಾಲಿಳಿದಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಅವರೇನು ಯಾರಿಗಾದ್ರೂ HIV ಇಂಜೆಕ್ಷನ್ ಚುಚ್ಚಿದ್ದಾರಾ? ಮುತ್ತು ರತ್ನಗಳನ್ನೆಲ್ಲ ಅವರೇ ಇಟ್ಟುಕೊಳ್ಳಲಿ ಅಂತ ಡಿಕೆ ಶಿವಕುಮಾರ್ ಟೀಕೆ ಮಾಡಿದ್ದಾರೆ. ಮುನಿರತ್ನ ಅವರ ವಿರುದ್ಧ ಪರೋಕ್ಷವಾಗಿ ಲೇವಡಿಯನ್ನ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಸೋಮಶೇಖರ್ ಶಿವರಾಮ್ ಹೆಬ್ಬಾರ್ ರೇಪ್ ಮಾಡಿದ್ದಾರಾ? ವಿಧಾನಸೌಧದಲ್ಲಿ ಅವರಿಬ್ಬರೇನು ರೇಪ್ ಮಾಡಿದಾರಾ ಅನ್ನೋ ನಿಟ್ಟಿನಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಬಿಜೆಪಿಯ ಕಾಲನ್ನ ಎಳೆದಿರೋದು ಡಿಕೆ ಶಿವಕುಮಾರ್. ಸೋಮಶೇಖರ್ ಆಗಲಿ ಹೆಬ್ಬಾರ್ ಆಗಲಿ ಅವ್ರ ಪಾರ್ಟಿ ತಗೊಂಡಿದ್ದಾರೆ. ಅವರಿಬ್ರು ವಿಧಾನಸೌಧದಲ್ಲಿ ಯಾರು ರೇಪ್ ಮಾಡಿದ್ವಲ್ಲ, ರೇಪ್ ಮಾಡಿದವರು ರೇಪ್ ಮಾಡಿದ್ವಲ್ಲ, ಅವರಿಬ್ರು ಯಾರು ಏಡ್ಸ್ ಚುಚ್ಚಕ್ ಹೋಗಿರ್ಲಿಲ್ವಲ್ಲ, ಹೋಗಿದ್ರ ಮುತ್ತು ರತ್ನಗಳೆಲ್ಲ ಮಡಿಕೊಳ್ಳಿ ನಡೀಲಿ. ಎಷ್ಟೇ ಸೋಮಶೇಖರ್ ಆಗಲಿ ಹೆಬ್ಬಾರ್ ಆಗಲಿ ಅವ್ರ ಪಾರ್ಟಿ ತಗೊಂಡಿದ್ದಾರೆ. ಅವರಿಬ್ರು ವಿಧಾನಸೌಧದಲ್ಲಿ ಯಾರು ರೇಪ್ ಮಾಡಿದ್ವಲ್ಲ, ರೇಪ್ ಮಾಡಿದವರು ರೇಪ್ ಮಾಡಿದ್ವಲ್ಲ, ಅವರಿಬ್ರು ಯಾರು ಏಡ್ಸ್ ಚುಚ್ಚಕ್ ಹೋಗಿರ್ಲಿಲ್ವಲ್ಲ, ಹೋಗಿದ್ರ. ಇದ್ರ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ಮತ್ತೊಮ್ಮೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮಾರುತಿ ಪಾವಗಡ, ಒಂದ್ ಕಡೆ ನೀವೇ ಹೆಬ್ಬಾರ್ ಅವರನ್ನ ಮಾತನಾಡಿಸಿದ್ರಿ. ಈ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ ಪಕ್ಷ ವಿರೋಧಿ ಚಟುವಟಿಕೆ ಏನು ಆರೋಪ ಇದೆಯಲ್ಲ ಅದನ್ನ ನಾನು ಯಾವುದೇ ಕಾರಣಕ್ಕೂ ಒಪ್ಕೊಳ್ಳೋದಿಲ್ಲ ಅಂತ ಹೇಳಿ. ಅಂದ್ರೆ ಉತ್ತರವನ್ನ ಕೂಡ ಕೊಟ್ಟಿದ್ದಾರಂತೆ. ಶಿಸ್ತು ಸಮಿತಿಯ ಕೊಟ್ಟಂತ ನೋಟಿಸ್ಗೆ ಉತ್ತರವನ್ನ ಕೂಡ ಕೊಟ್ಟಿದ್ದೀವಿ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಯಾವ ಕಾರಣಗಳಿಂದ ಅವ್ರನ್ನ ಉಚ್ಚಾಟನೆ ಮಾಡಿರಬಹುದು ಮಾರುತಿ? ರಾಮ್, ಬಿಜೆಪಿ ಕೇಂದ್ರೀಯ ಶಿಸ್ತು ಸಮಿತಿಗೆ 3 ಪುಟಗಳ ಉತ್ತರವನ್ನ ಹೆಬ್ಬಾರ್ ಅವರು ಕಳೆದ 1 ತಿಂಗಳ ಹಿಂದೆನೇ ಕೊಟ್ಟಿದ್ದಾರೆ. ಆದರೆ ಆ ಉತ್ತರಗಳು ಯಾವೂ ಕೂಡ ಸಮಂಜಸ ಇಲ್ಲ ಅನ್ನುವಂತಹ ಒಂದು ವಾದ ರಾಜ್ಯ ಬಿಜೆಪಿಯದ್ದು ಆಗಿದೆ, ಅದೇ ರೀತಿ ಶಿಸ್ತು ಸಮಿತಿಯೂ ಕೂಡ ಆಗಿದೆ. ರಾಜ್ಯ ಬಿಜೆಪಿಯ ನಾಯಕರುಗಳು, ರಾಜ್ಯ ಬಿಜೆಪಿಯ ಘಟಕ ಯಾವಾಗ ಇವರು ಪಕ್ಷದ ವಿಚಾರಗಳನ್ನು ಉಲ್ಲಂಘನೆ ಮಾಡಿದ್ರು, ಪಕ್ಷದ ಸೂಚನೆ ತೀರ್ಮಾನಗಳನ್ನು ಉಲ್ಲಂಘನೆ ಮಾಡಿದ್ರು, ಪಕ್ಷ ಕರೆ ಕೊಟ್ಟಾಗ ಯಾವ್ಯಾವ ಪ್ರತಿಭಟನೆಗಳಿಗೆ ಬರಲಿಲ್ಲ, ವಿಧಾನಸಭೆಯಲ್ಲಿ ಇವರ ನಡವಳಿಕೆ ಹೇಗಿತ್ತು, ವಿಧಾನಸಭೆಯಲ್ಲಿ ಸರ್ಕಾರದ ವಿರುದ್ಧ ನಾವು ಮಾತಾಡಿದಾಗ ಇವರು ನಮ್ಮ ಜೊತೆ ಹೊರಗಡೆಗೆ ಎದ್ದು ಬಂದ್ರ, ಈ ಎಲ್ಲ ವಿಚಾರಗಳನ್ನ ಸುದೀರ್ಘವಾಗಿ ಪಟ್ಟಿ ಮಾಡಿ ರಾಜ್ಯ ಬಿಜೆಪಿಯ ಘಟಕ ರಾಷ್ಟ್ರೀಯ ಶಿಸ್ತು ಸಮಿತಿಗೆ ಕಳಿಸ್ಕೊಟ್ಟಿತ್ತು. ಇಂಥವ್ರನ್ನ ಇನ್ನಷ್ಟು ದಿನಗಳ ಕಾಲ ನೀವು ಪಕ್ಷದಲ್ಲಿ ಇಟ್ಕೊಂಡಿದ್ದೆ ಆದರೆ ಇದು ಬೇರೆ ಮೆಸೇಜ್ ರವಾನೆ ಆಗುತ್ತೆ. ಪಕ್ಷ ವಿರೋಧಿ ಚಟುವಟಿಕೆ ಮಾಡೋರಿಗೆ ಇಂಥವರು ಉದಾಹರಣೆಗಳಾಗ್ತಾರೆ. ಹೀಗಾಗಿ ಇವರ ವಿರುದ್ಧ ಕ್ರಮ ಆಗಬೇಕು ಅನ್ನುವಂತಹ ಒಂದು ವಾದವನ್ನು ರಾಜ್ಯ ಬಿಜೆಪಿಯ ಘಟಕ ಶಿಸ್ತು ಸಮಿತಿಯ ಮುಂದೆ ಮಾಡಿತ್ತು. ಅದರಲ್ಲೂ ಪ್ರಮುಖವಾಗಿ ಇವರು ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರ ಅವರು ಈ ಎಲ್ಲ ವಿಚಾರಗಳನ್ನ ಬಿಜೆಪಿಯ ಹೈಕಮಾಂಡ್ ಗಮನಕ್ಕೆ ಹಾಗೂ ಬಿಜೆಪಿಯ ಶಿಸ್ತು ಸಮಿತಿ ಗಮನಕ್ಕೆ ತರುವಂತಹ ಒಂದು ಕೆಲಸವನ್ನು ಮಾಡಿದ್ರು. ಹಾಗಂದ ಮಾತ್ರಕ್ಕೆ ಅಶೋಕ್ ಏನು ಮಾಡಲಿಲ್ವ ಅಂತಲ್ಲ, ಅಶೋಕ್ ಕೂಡ ವಿಧಾನಸಭೆಯಲ್ಲಿ ವಿಚಾರಗಳನ್ನು ಎತ್ತಿದಾಗ ಬಿಜೆಪಿಯ ಎಲ್ಲ ಶಾಸಕರುಗಳು ಹೊರಗಡೆಗೆ ಬಂದಾಗ ಈ ಇಬ್ಬರು ಶಾಸಕರ ನಡೆ ಹೇಗಿತ್ತು, ಈ ಇಬ್ಬರು ಅವತ್ತಿನ ಒಂದು ತೀರ್ಮಾನ ಯಾವ ರೀತಿ ಆಗಿತ್ತು, ಈ ವಿಚಾರಗಳನ್ನು ಬಿಜೆಪಿ ಶಿಸ್ತು ಸಮಿತಿ ಗಮನಕ್ಕೆ ತರುವಂತಹ ಒಂದು ಕೆಲಸವನ್ನು ಮಾಡಿದ್ರು. ಜೊತೆಗೆ ರಾಜ್ಯ ಬಿಜೆಪಿ ಘಟಕ ಸಂಪೂರ್ಣವಾಗಿ ಪುಟಗಟ್ಟಲೆ ಮಾಹಿತಿಯನ್ನು ಬರೆದು ಮೌಖಿಕವಾಗಿ ಅಷ್ಟೇ ಅಲ್ಲ, ಲಿಖಿತವಾಗಿ ಬಿಜೆಪಿಯ ಹೈಕಮಾಂಡ್ ಹಾಗೂ ಬಿಜೆಪಿಯ ಕೇಂದ್ರೀಯ ಶಿಸ್ತು ಸಮಿತಿಗೆ ಕೊಡುವಂತಹ ಒಂದು ಕೆಲಸ ರಾಜ್ಯ ಬಿಜೆಪಿ ಘಟಕ ಮಾಡಿತ್ತು. ಹೀಗಾಗಿ ಇವರ ವಿರುದ್ಧ ಯಾವ ಕಾರಣಕ್ಕೋಸ್ಕರ ಶಿಸ್ತು ಕ್ರಮ ಆಗ್ತಿಲ್ಲ ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೂಡ ರಾಜ್ಯ ಬಿಜೆಪಿ ಘಟಕ ಕೇಳಿತ್ತು. ಈ ಹಿನ್ನೆಲೆಯಲ್ಲಿ ಕಳೆದ 2-3 ತಿಂಗಳಿಂದಲೂ ಕೂಡ ನೋಡ್ತಾ ಇದ್ದಂತಹ ಶಿಸ್ತು ಸಮಿತಿ ಕೊನೆಗೂ ಕೂಡ ಒಂದು ನಿರ್ಧಾರಕ್ಕೆ ಬರೋದಕ್ಕೆ ಮುಂದಾಗಿರುವಂಥದ್ದು. ಇತ್ತೀಚೆಗಂತೂ ಯಾವತ್ತೂ ಬಿಜೆಪಿಯ ಕಚೇರಿಗೆ ಈ ಉಭಯ ಶಾಸಕರು ಹೋಗ್ತಾ ಇರಲಿಲ್ಲ. ಬಿಜೆಪಿಯ ಕಚೇರಿಯಲ್ಲಿ ಮಾಡಿದಂತಹ ಸಭೆಗಳಾಗಿರ್ಬೋದು, ಬೇರೆ ಏನಾಕಾದರೂ ಕರೆದರೂ ಕೂಡ ಹೋಗ್ತಿರಲಿಲ್ಲ. ಜೊತೆಗೆ ಇತ್ತೀಚೆಗೆ ಹಲವು ಬಾರಿ ರಾಜ್ಯ ಬಿಜೆಪಿ ಘಟಕ ರಾಜ್ಯ ಸರ್ಕಾರದ ವಿರುದ್ಧ ದೊಡ್ಡ ಮಟ್ಟದ ಪ್ರತಿಭಟನೆಗಳನ್ನು ಹಮ್ಮಿಕೊಂಡಿತ್ತು. ಆ ಹಲವು ಪ್ರತಿಭಟನೆಗಳಿಗೂ ಕೂಡ ಇವರು ಹೋಗಲಿಲ್ಲ. ಅದೆಲ್ಲವನ್ನೂ ಕೂಡ ಕ್ರೋಢೀಕರಣ ಮಾಡಿ ಆ ಎಲ್ಲ ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು
ವಿಷಯನ ಶಿಸ್ತು ಸಮಿತಿಯ ಗಮನಕ್ಕೆ ತಂದಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಕೊನೆಗೂ ಕೂಡ ಶಿಸ್ತು ಸಮಿತಿ ಕಳೆದ ಒಂದೂವರೆ ವರ್ಷದಿಂದಲೂ ಕೂಡ ರಾಜ್ಯ ಬಿಜೆಪಿ ಕಡೆಗೆ ಇದೇ ವಾದವನ್ನು ಮಾಡ್ತಲೇ ಬಂತು. ಯಾಕಂತ ಹೇಳಿದ್ರೆ ಇವರು ಪದೇ ಪದೇ ಪಕ್ಷದ ವಿರುದ್ಧ ನಡ್ಕೊಳ್ತಾ ಇದ್ದಾರೆ, ಪದೇ ಪದೇ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡ್ತಾರೆ, ಪದೇ ಪದೇ ಶಿವಕುಮಾರ್ ಅವರನ್ನು ಭೇಟಿ ಮಾಡ್ತಾರೆ, ಪದೇ ಪದೇ ಕಾಂಗ್ರೆಸ್ ಮಾಡಿದಂತಹ CLP ಸಭೆಯಲ್ಲಿ ಭಾಗವಹಿಸ್ತಾರೆ. ಒಮ್ಮೆ CLP ಸಭೆಯಲ್ಲಿ ಭಾಗವಹಿಸಿದಾಗ ಅದನ್ನು ಕಾಂಗ್ರೆಸ್ ಅವರು ಒಪ್ಕೊಳ್ಳೋದಿಲ್ಲ, ಅವರು ನಮಗೇನು ಗೊತ್ತಿಲ್ಲ ಅಂತ ಹೇಳ್ತಾರೆ. ಆದರೆ ಮಾಧ್ಯಮಗಳ ಕಣ್ಣಿಗೆ ಅವತ್ತು ಕೂಡ ಬಿದ್ದಿದ್ರು, ಇವರು ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ಸಭೆಗೆ ಹೋಗಿದ್ರು. ಆದರೆ ಇವ್ರು ಹೇಳಿದ್ದೇನಂತ ಹೇಳಿದ್ರೆ, ನಾವು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಗೆ ಹೋಗಿರಲಿಲ್ಲ, ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಮುಗಿದ ಬಳಿಕ ಅಲ್ಲಿ ನಮಗೆ ಗೊತ್ತಿರುವಂಥವರಿದ್ದರು, ಜೊತೆಗೆ CM ಹಾಗೂ ಡೆಪ್ಯೂಟಿ CM ಬಳಿ ನಮ್ಮ ಕೆಲಸಗಳಿದ್ವು, ಆ ಕಾರಣಕ್ಕೋಸ್ಕರ ನಾವು ಹೋಗಿದ್ವಿ ಅನ್ನುವ